ಇಲ್ಲ ಅಂತ ಎಲ್ಲೂ ಹೇಳಿಲ್ಲ. ಮುಸಲ್ಮಾನರಾಗಿ ಹುಟ್ಟಬೇಕು ಅಂತ ಹೇಳಿದ್ರು ಅಲ್ವಾ? ಅದಕ್ಕಿಂತ ಮುಂದೆ ಏನ್ ಹೇಳಿದ್ರಿ ಸರ್ ಭಾಷಣ? ವಿಡಿಯೋ ಪೂರ್ತಿ ಐತೆ ಸರ್. ವಿಡಿಯೋ ಏನ್ ಹೇಳಿದ್ರಿ? ಅಂದ್ರೆ ಇಲ್ಲಿ ತಿರುಚಲಾಗಿದೆ, ಕಟ್ ಮಾಡಿದಾರೆ ಅಂತ ಹೇಳಿದ್ರಲ್ಲ, ಮುಂದೆ ಏನ್ ಹೇಳಿದ್ರಿ? ಪೂರ್ತಿ ಐತೆ ಸರ್. ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಬಂದವರು ಎಲ್ಲರೂ ಒಗ್ಗಟ್ಟಾಗಿ ಮಾನವ ಧರ್ಮ ಒಂದೇ, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಹೋಗ್ಬೇಕು, ಯಾವುದೇ ಗಲಾಟೆ ಗದ್ದಲಾಗಬಾರ್ದು, ಎಲ್ಲರನ್ನು ಪ್ರೀತಿಯಿಂದ ಕಳ್ಕೊಂಡು ಹೋಗ್ಬೇಕು, ಭದ್ರಾವತಿ ಅಭಿವೃದ್ಧಿ ಆಗಬೇಕು, ಅದಕ್ಕೆಲ್ಲ ಧರ್ಮದವರು ಸಹಕಾರ ಮಾಡಬೇಕು, ಯಾವುದೇ ಕೋಮುಗಲಭೆಗಳು ನಡಿಬಾರ್ದು ಅಂತೆಲ್ಲ ಮಾತಾಡಿದ್ದೀನಿ. ಯಾರೇ ತಪ್ಪು ಮಾಡಿದ್ರೆ ತಪ್ಪು ಶಿಕ್ಷೆ ಅನುಭವಿಸ್ತೀರಾ ಅಂತ ಅವಕಾಶ ಕೊಡಬೇಡ್ರಿ, ನಮಗೆ ಕೆಟ್ಟ ಹೆಸರು ತರಬೇಡ್ರಿ ಅಂತೆಲ್ಲ ಹೇಳ್ಕೊಂಡಿದ್ದೀನಿ. ಅಲ್ಲ, ಅದೇ ಹೇಳಿದ್ದು ನಿಜ, ನಾನು ಬೇರೆ ವಿಚಾರ ಹೇಳಿದ್ದೀನಿ. ಅಲ್ಲ ಸರ್, ನೀವು ಹೇಳಿದ್ದು ಕೇವಲ ಮುಸ್ಲಿಂ ಧರ್ಮದಲ್ಲಿ ಹುಡ್ತೀನಿ ಮಾತ್ರ ಹೇಳಿದ್ರೆ ಅಥವಾ ಬೇರೆ ಧರ್ಮದಲ್ಲಿ ಹುಡ್ತೀನಿ ಅಂತ ಹೇಳಿದ್ರೆ ಅದು ಸರ್ ಕೇಳ್ತಾರೆ ಪ್ರಶ್ನೆ. ಎಲ್ಲ ಧರ್ಮದಲ್ಲೂ ಹುಟ್ಟಬೇಕು ಅನ್ನೋ ಆಸೆ ಇದೆ, ಇಚ್ಛೆ ಇದೆ ಅಂತ ಹೇಳಿದ್ದೀನಿ. ಎಲ್ಲ ಧರ್ಮದಲ್ಲೂ ಈ ಸಲ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ, ಮುಂದಿನ ಸಲ ಕ್ರಿಶ್ಚಿಯನ್ಸು, ಮುಂದಿನ ಸಲ ಮುಸ್ಲಿಮ್ಸು, ಆಮೇಲೆ ಬೌದ್ಧ, ಎಲ್ಲ ಧರ್ಮದಲ್ಲೂ ನಾನು ಹುಟ್ಟಬೇಕು ಅನ್ನೋ ಇಚ್ಛೆ ಇದೆ ಅಂತ ಹೇಳಿದ್ದೀನಿ. ಗಣೇಶನಿಗೆ ನಿಜ ರೀ, ಗಣೇಶ್ ನಮ್ಮ ಮಗ, ಅವನು ನನ್ನ ಮಗ ರಾಜಕಾರಣ ಮಾಡಲಿ, ಅವನಿಗೆ ಆಶೀರ್ವಾದ ಮಾಡ್ರಿ ಅಂತ ಕೇಳಿ ತಪ್ಪೇನಿದೆ? ಮುಂದೆ ಬೆಳೀತಾ ಇದ್ದಾನೆ, ಮುಂದೆ ಯಾವುದು MLA ನಿಲ್ಬೋದು, MP ನಿಲ್ಬೋದು, ಯಾವುದಕ್ಕಾದ್ರೂ ನಿಲ್ಬೋದು, MLC ನಿಲ್ಬೋದು. ಅದಕ್ಕೆ ನಮ್ಮ ಮುಖಂಡರುಗಳು, ನಮ್ಮ ಅಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳು ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ನಿಮ್ಮ ಗಣೇಶಿಗೆ ಬೆಳೆಸ್ರಿ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಬೆಳೆಸ್ತಾ ಇದ್ದೀವಿ. ಬೆಳೆದಿದ್ದಾನೆ ಈಗಲೇ ಆಗಲೇ, ಮತ್ತೆ ಒಂದು ಆಶೀರ್ವಾದ ಕೇಳೋ ಧರ್ಮ ಕೇಳಿದ್ದೀವಿ. ದೇವೇಗೌಡರು ಫ್ಯಾಮಿಲಿಗೆ ಈಗಲೂ 6 ಜನ ಮರೊಳಗೆ ರಾಜಕಾರಣ ಮಾಡ್ತಾ ಇದ್ದಾರೆ. ನೀವು ರಾಜಕೀಯದಲ್ಲಿದ್ದು ಅವರು ರಾಜಕೀಯದಲ್ಲಿ ಬರಲಿ ಅಂತ ನಮ್ಮ ಸಪೋರ್ಟ್ ಆಗಿರಲಿ. ನಮ್ಮ ಅಧ್ಯಕ್ಷರುಗಳು, ಮುಖಂಡರುಗಳು, ಕೌನ್ಸಿಲರ್ಗಳು ಇರ್ತಾರೆ, ಅದ್ರ ಜೊತೆಗೆ ಇನ್ನೂ ಜನಗಳ ಬೆಂಬಲ ಬೇಕಲ್ಲ, ಬೆಂಬಲ ಕೇಳ್ಕೊಂಡೆ. ಈಗಾಗಲೇ ಗಣೇಶ್ ಅವರು MLA ಅಂತ ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ ಭದ್ರಾವತಿಯಲ್ಲಿ. ಅವನ ಅದೃಷ್ಟ ಇದ್ರೆ ಆಗುತ್ತೆ, ಜನಗಳ ಆಶೀರ್ವಾದ ಇದ್ರೆ ಆಗುತ್ತೆ, ಜನ ತೀರ್ಮಾನ ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತೆ.